ಬೆಟ್ಟ ಜನಲಾಗು ನಂಗೆ ಗಮಲನ ಮಾತು ಯೂಟ್ಯೂಬ್ ಚಾನಲ್ಗಾಗಿ ಕೈ ಮುಗಿದು ನೀವು ಈ ಚಾನಲ್ ನಿಂಗೆ ನೋಡೋದು ಮೊದಲು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿವಿ ನಿಂಗವು ಸಬ್ಸ್ಕ್ರೈಬ್ ಮಾಡಿವಿ ಮತ್ತಕ್ಕವರು ಸಬ್ಸ್ಕ್ರೈಬ್ ಮಾಡಿವಿ ಅಂತ ಹೇಗಿವಿ. ಒಂದು ದೇಶದಾಗ ಒಂದು ರಾಣುವ ತಳಬದಿ ಇದ್ದ ತನಗ ಅಪರ ಕಾಲ ಅಂತ ಒಂದು ಸಂದೇಹ. ಏನು ಸಂದೇಹ ಅಂದರೆ ಈ ಒಲಗದಾಗ ಸ್ವರ್ಗ ನರಗ ಅಂತಾರವೆ ಅತ್ತೆಂದಲ್ಲಿ ಏನ ಅತ್ತೆಂಟಿ ಎದಲ್ಲಿ ಆಡದಿಯಾ ಅತ್ತೆಂದೊಂದು ಸಂದೇಹ ಬಂದ. ರಾಣುವ ತಳಬದಿದಾಗ ದಾರದಾರವೋ ಕೇತ ಅಲ್ಲ ದಾರು ತನಗ ಮನಸ್ಸು ತಿರುಪ್ತಿಯಪ್ಪನೆಂಗೆ ದಾರು ಒಂದು ಬದಿಲೇವಲೆ ತನ್ನ ಮನಸ್ಸಾಗ ಅದೊಂದು ಸಂದೇಹ ಅಟ್ಟುಂಡೇ ಅಟ್ಟ. ಸರಿ ಒಂದು ಜನ ತನ್ನ ಕುದುರೆಯೋಗ ಈ ಸೋಲದಾರಿ ಒಪ್ಪೊಂದು ಸೋಲದಾರಿ ಬಂದ. ಒಂದು ಮರಗು ಅಡಿಯಾಸು ಒಂದು ಮುನಿವರು ತಾ ಕಣ್ಣ ಮುಚ್ಚಿಟ್ಟು ಕುಳಿದುಕೊಂಡಿದ್ದ. ತನ್ನ ನೋಡಿದುಂಡಿಯನ್ನ ತಳಬದಿಗೆ ಬಂದು ಒಂದು ಸಂತೋಷ ಬಂದುಬಿಟ್ಟ. ಓ ಎನ್ನ ಮನಸ್ಸು ನಾಡೋ ಸಂದೇಹವ ತೀರ್ಚೋ ಸೋಮಿ ತಾತ ತೆಂದು ತನ್ನ ಸಾರು ಕುದುರೆಂದೇರಿಗೆ ತನ್ನ ಸಾರು ಹೋಯ್ತೆ ನಿದ್ದ ಒಂದು ನಿಮಿಷ ನಿದ್ದ ತಾ ಕಣ್ಣವೇ ತರವಿಲ್ಲ. ಸರಿ ತನ್ನ ಬುಟ್ಲ ಬಂದು ಏನ ಸಂದೇಹ ತೀರ್ಸೋದು ಇಲ್ಲ. ಸರಿ ತನ್ನ ಸಾರಿ ಬಿಡೋದು ತಿಂದು ಸೋಮಿ ಎನ್ನ ಮನಸ್ಸದಾಗ ಒಂದು ಸಂದೇಹ ಆಡದೆ ಅಪರಕಾಲ ಅಂದ ಆಡದೆ ದಾರದಾರವೋ ಕೇತೆ ದಾರು ಅದನ್ನು ತೀರ್ಸಿ ಬಿಪ್ಪಿಲ್ಲ ನಿಂಗತ ಅದನ್ನು ತೀರ್ಸೋದೊಂದು ಹೇಗೆ ಈ ಸ್ವರ್ಗ ಅಂದಾರ ನರಗ ಅಂದಾರ ಅತ್ಯಂದಲ ಏನ ಅತ್ಯಂದಲ ಇದಲ್ಲ ಅಡದಿಯಾ ಅತ್ಯಂದ ಕೇತ. ಆ ಮುನಿವರು ಕಣ್ಣವು ತರಿವಿಲ್ಲ ಶ್ರೀಜಾಮದೇ ಮುಚ್ಚಿದಿಟ್ಟು ಒಂದೆರಡು ನಿಮಿಷದ ಕಣ್ಣ ತರೆದಿಟ್ಟು ತಳಬದಿ ನೋಡಿ ನೀ ದಾರ ನೀ ಏನ ಮಾಡ್ರಿ ಅಂತಂದು ಕೇತ. ಆ ರಾಣುವ ತಳಬದಿ ನಾವು ಈ ದೇಶಗ ರಾಣುವ ತಳಬದಿ ನಾ ಈ ರಾಣುವ ಗೆಲ್ಚಾಗ ಈದುಂಡಿದ್ದೆ ದೇಶದ ಕಾಪಾತದಾಗ ನಾತ ತಲೆವರ ಇದ್ದು ಕಾಪಾತಿ ಇಡದೆ ತೆಂದಮ್ಮ. ಆ ತೆಂದೊಂಡಿಯನ ಮುನಿವರು ಅದೇ ನೆಗೆದುಟ್ಟು ನೀ ಒಂದು ಮುಟ್ಟಾಳು ನಿನ್ನ ಒಂದು ರಾಣುವ ತಳಬದಿಯ ನೇಮಿಸಿದ ನಿನ್ನ ರಾಜ್ಯ ಒಂದು ಅಡಿಮುಟ್ಟಾಳು ತೆಂದಮ್ಮ. ಇದು ಹೇಗಿದು ಒಡನೆ ಏನ ರಾಣುವ ತಳಬದಿಗೆ ವರ್ಚ ಅತ್ತೆ ಬಂದ ಮೊಗ ಎಲ್ಲ ಉರಿನಟ್ಟು ಆ ಮೂಚೆಲ್ಲ ಪೆರುಮೂಚೆ ಮೇಲ್ಮೂಚೆ ಕೀಳ್ಮೂಚೆಲ್ಲ ವಾಂಗಿ ತನ್ನ ಒರೆಯೋಡ ಕತ್ತಿಯ ಅತೇನ ಎತ್ತಿನಿಂದ ಮೇಲೆ ಮಾಡಿತು. ಅದ ನೋಡು 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 ಅದು ನರಗ ತೆಂದಾಂಬ. ತಳಬದಿಗೆ ಒಂದು ಪುರುವಿಲ್ಲ. ಸರಿ ತೆಂದ ಕತ್ತಿ ಅತೆ ಹೊರಗೋಗ ಇಕ್ಕಿತ್ತು ಮುಚ್ಚಿತ್ತು. ನೋಡು 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 ಅದು ಸ್ವರ್ಗ ತೆಂದಾಂಬ. ತಳಬದಿಗೆ ಪುರಿಜಿಬಿಟ್ಟ. ಓ ಸ್ವರ್ಗ ಅಂಬುದೇನ ನರಗ ಅಂಬುದೇನ ಅತ್ತೆಂದ ತನಗೊಂದು ತಿಳಿವು ಬಂದುಬಿಟ್ಟ. ಈ ಒಲಗದೋಗ ಅಮೈದಿಯ ಇಬ್ಬದು ವರ್ಚ ಇಲ್ಲದ ಇಬ್ಬದುತ್ತ ಸ್ವರ್ಗ. ವರ್ಚ ಪಡೋದು ಅಮೈದಿ ಇಲ್ಲದ ಇಬ್ಬದು ಅದು ನರಗ ತೆಂದು ಒಂದು ಮುಡಿವು ಮಾಡಿಬಿಟ್ಟ. ಆ ಮುನಿವರ ಒಣಗಿಟ್ಟು ತಾವು ಹೋಗ್ಬಿಟ್ಟ ಒಂದು ಕತೆ ಬಂದ್ರ. ಆಗ ಈ ಒಲಗದಾಗ ನಂಗೆ ನೋಡಿ ಈಗ ನಂಗೆ ಕುಟುಂಬ ಅಲ್ಲೇನೀಗ ಒಂದು ವರ್ಕದ ಜಾಮನ ಇದ್ದು ಕಣ್ಣಾಡಿ ಮೊದಲು ನಿದ್ದು ಮಗ ನೋಡೋ ಕಣ್ಣಾಡಿ ಹಿಡ್ದಿಲ್ಯೋ ಆ ಕಣ್ಣಾಡಿ ಮೊದಲು ನಿದ್ದು ಒಂದು ಅಮೈದಿಯ ಇದ್ದು ನಂಗೆ ಮೊಗವತ್ತೆ ನೋಡಿವಿ. ನಂಗೆ ಮೊಗ ಬಂದು ಒಂದು ಅಮೈದಿಯ ಅಟ್ರ ಒಂದು ಶಾಂತವ ಅಟ್ರ ಅಪ್ಪರ ಪಸಂದೋಡ ಅಟ್ರ ಅತ್ತಮ್ಮ ಕಾಡೋ ಜಾಮದಾಗ ನಂಗೆ ಮೂಚೆ ತಿನ್ನಿವಿಲ್ಯೋ ಆ ಮೂಚೆ ಬಂದು ಒಂದು ಅಮೈದ್ಯತೆ ಮೇಲೆ ಹೋಗಿ ಕೀಯೆ ಬಂದು ಅದೇ ಅಮೈದ್ಯ ನೋಡೋದಕ್ಕೆ ನಂಗೆ ಒಂದು ಸಂತೋಷ ಪಟ್ರ. ಆ ಮೊಗದೋಗ ಬಂದು ಈ ರಕ್ತ ಅನ್ನಲ್ಯೋ ರಕ್ತ ಅಳುತ್ತಾ ತೆನ್ನ ಅದು ಬಂದು ಅದೇ ಸೀರಾಗ ಒಯ್ಂಡಟ್ರ. ಮೊಗದೋಗಿಯೋ ಅಲ್ಲದ ಒಡಂಬದೋಗಿಯೋ ಒಂದು ವಿಧವಾದ ನಡುಕವೂ ನಂಗೆ ಇಲ್ಲ. ಇಂದ ಒಡಂಬದೋಗ ಬಂದು ಮೊಗದೋಗ ಒಂದು ಈ ಉರಿ ನಡೋ ಜೋಲಿಯೆಲ್ಲ ನಡೆಯ ಒಂದು ಕುಳಿರ್ಚಿ ಅಟ್ರ ಒಂದು ಅಮೈದಿಯವೇ ಅಟ್ರ. ಸರಿ ಒಂದು 10 ನಿಮಿಷದಿಂದಾಡು ಮರ್ಚಿ ಅದೇ ಕಣ್ಣಾಡಿ ಸಾರ ಬಂದು ನಿದ್ದು ಈ ಒಲಗದೋಗ ದಾರ ನಿಗಗ ಅಪ್ಪರ ಇಡಿಪಿಲಿಯೋ ಅಮ್ಮನ ನೆನೆಚಿಟ್ಟು ಆ ಕಣ್ಣಾಡಿ ಮೊದಲು ನಿದ್ದುಟ್ಟು ಅತೇ ನೋಡಿವಿ ಅಮ್ಮನವೇ ನೆನೆಚಿಡ್ರಿವಿ. ಮೊಗ ಎಲ್ಲ ಅತೇ ವಿಗಾರ ಆರ ಕಣ್ಣೆಲ್ಲ ಬಿರುಂಡಟ್ರ ಈ ಮೊಗ ಮೂಕೆಲ್ಲ ಬೇರೆ ಬೇರೆ ಕೋಣದಾಗ ಒಯ್ಂಡಟ್ರ. ನಂಗೆ ಎತ್ತೋ ಮೂಚು ಹಿಡ್ದಿಲ್ಯೋ ಆ ಮೂಚು ಬಂದು ಈ ಎಮ್ಮೆದನ ಮಕೆ ಉಸ್ಸು ಬುಸ್ಸು ಉಸ್ಸು ಬುಸ್ಸು ಅಂತ ಒಯ್ಂಡಟ್ರ. ಹಿಂದೆ ಆ ರಕ್ತ ಅಳುತ್ತಾನವಿಲ್ಲ ಬಿ ಪಿನಿಲ್ಲ ಅದು ಅಯ್ಯೋ ಒಯ್ಡಟ್ರ ಅತ್ತ ಮಕ ಅಟ್ರ ಅದೇ ಮಕ ಒಡಂಬು ಪೂರ ಈ ಉರಿನಟ್ಟಟ್ರ ಅದೋಡಲ್ಲಾದ ಒಡಂಬು ಪೂರ ಒಂದು ನಡುಕವ ಅಟ್ಟಟ್ರ ನಡಿಗಿಂಡೇ ಇಬ್ಬನಿಗಟ್ರ ಬರ್ತ. ಆಗ ಮೊದಲು ಅದೇ ಅಮೈದಿಯ ಇದ್ದು ಕಣ್ಣಾಡಿಯ ನೋಡಿದ ಅಮೈದಿ ಅಟ್ಟ ಸಂತೋಷವಟ್ಟ. ವರ್ಚ ಎದ್ದಿಟ್ಟು ಈಗ ಕಣ್ಣಾಡಿಯ ನೋಡಿದ ಈಗ ಆ ವ್ಯತ್ಯಾಸವ ನಂಗಗವೇ ತೋರ್ರ. ಆಗ ಇದು ದಾರಿಂದ ಬಂದ ಮತ್ತೊಬ್ಬರಿಂದ ಬಂದವ ಇಲ್ಲ ಒರಾಸಂದ ಬಂದವ ನಂಗಂದ ತಾನೇ ಬಂದ. ನಂಗೆ ಅಮೈದಿಯ ಇಬ್ಬನೇ ನಂಗೆ ಅಮೈದಿಯ ಸಂತೋಷವಿದ್ದೋ ಇದ್ದೋ ವರ್ಚ ಇಬ್ಬನೇ ಒಂದು ವ್ಯತ್ಯಾಸವ ಇದ್ದೋ. ಆಗ ಇದು ಇತ್ತಮ ಕಡೋನೆ ಏನ ವರ್ಚ ಇಬ್ಬದಿಗೂ ಅಮೈದಿಯ ಇಬ್ಬದಿಗೂ ಕಾರಣ ದಾರ ಅಂದಲೇ ಒರಾಸಕ ದಾರು ಕಾರಣ ಅಲ್ಲ ನಂಗತ ಕಾರಣ ನಂಗೆ ನೆನೆಚಲೆ ಅಮೈದಿಯರಾಕು ನಂಗೆ ನೆನೆಚಲೆ ವರ್ಚ ಎಲ್ಲ ಹಾಕು ಇದನ್ನತ್ತ ವಳ್ಳುವರ ಏನಕ್ಕೆ ಏನಾಗ್ಯಾರ ಅಂದ್ರೆ
நகையும் உவகையும் கொல்லும் சினத்தின் பகையும் ಉಳವೋ ಪಿರ ತೆಂದಾರ. ಇದಕ್ಕೆ ಏನು ಅರ್ಥ ಅಂದ್ರೆ, ನಂಗೆ ಮೊಗ ಹಿಡಿದು ನೋಡು, ಈ ಮೊಗನೋ ತೋರೋ ನೆಗುಚುವು ನಂಗೆ ಮನಸ್ಸನೋ ತೋರ ಸಂತೋಷವು ಅழிப்பது ஏதுந்தில் நாங்கள் எப்போ ஒர்ச்சத்த அத்தமாக்க ಈ ಒರ್ಚನ ವಿಡ ಆಗ ಈ ಒಲಗದೋಗ ಬೇರೆ ಎದುವೇ ಇಲ್ಲೇ ತೆಂದಾರ. ಆಗ ಮೊಗ ಹೇಗೋ ನೋಡಿ ಒಂದು ನೆಗಮಗೋಡ ಒಂದು ಅಮೈದಿಯ ಇದ್ದ ಅಮೈದಿಯ ಆಡೋದು. ಅದೇ ಮಕ್ಕ ಒರ್ಚ ಇಲ್ಲಾದಲ್ಲ, ಅದೇ ಮಕ್ಕ ಮನಸ್ಸದೋಗಿ ಬಂದು ಒಂದು ಸಂತೋಷ ಪಡೋದು. ಇದರಿಂದ ಒರ್ಚ ಇಲ್ಲಾದಲ್ಲ ಅಟ್ರ ಒರ್ಚ ಎದ್ದು ಟೈಮ್ ಬದಲೆ ಇದನ್ನ ಬಂದು ಅಡಿಚೋ ಪಗೆ ಬಂದ ಒರ್ಚವ ವಿಡ ಈ ಒಲಗದೋಗ ಬೇರೆ ಈ ಒಂದು ಪಗೆಯೂ ಇಲ್ಲೇ ತಂದಿಯಾಗ್ಯಾರ. ಅತ್ತ ಮಕ್ಕಳನೆ ಒರ್ಚ ಎಬ್ಬುದು ಅಮೇದಿಯ ಇಬ್ಬುದು ದಾರ ಸಾರ ಆಡದೆ ನಂಗ ಸಾರ ಆಡದೆ ಮನೆಯೋಗಿದ್ದೋ ಎಮ್ಮಾತಿದ್ದೇವೆ ಕುನವೆ ಕೂಸೆಲ್ಲ ಇದ್ದಾರೆ. ಏದುಗಾಲಿ ಒಂದು ಕುನ್ನ ಜೋಲಿಗಾಲಿಯು ಒರ್ಚದ್ದುಂಡೇ ಇದ್ದೆ ಅಂತೆಲ್ಲ ಬಂದು ಆಮೆ ಎಮ್ಮಾತಿ ಏಸು ಕಾಲತ ನೋಡಿದ್ಯಾ, ಕುನವಿಯು ಏಸು ಕಾಲತ ನಂಗೆ ನೋಡಿದ್ದಾರ. ಮನೆಲ್ಲ ಒಂದು ಅಪ್ಪ ಅಂದ್ಬಿಟ್ಟು ಹೇಗೋ ನೋಡಿ ಸಿಡು ಇದ್ದನೆ ತಿಂದು ಕುನವಿ ನೆನಚಿರ. ಕುನವೆ ಮಟ್ಟೇನ ಎಮ್ಮಾತಿ ಮಟ್ಟೇನ ಒರಾಸು ಬಾ ಕೇರಿಗೆ ಬಾ ತರಗ ಬಾ ಊರ್ನಿಬ್ಬ ಜನ ಪೂರವ ತಿಂದಾರ. ಮನ ಒಂದು ಮನುಷ್ಯನಮ್ಮ ಹೇಗೋ ನೋಡಿ ಒರ್ಚೆದ್ದುಂಡೆ ಇದ್ದನ, ಹೇಗೋ ನೋಡಿ ಮೊಗವ ಸಿಡು ಬೀತುಂಡೆ ಇದ್ದನ ಅತ್ಯಂತ ದಾರುಣಂಗ ಸಾರ ಬರಾರು ನೋಡಿ ಒಳ್ಳಂಗ ನೋಡಿವಿ. ನಿಂಗ ಒರ್ಚ ಇಲ್ಲಾದೆ ಹೇಗೋ ನೋಡಿ ಸಂತೋಷವ ಇಬ್ಬಮ್ಮನ ಸಾರ ಒಂದು ಕೂಟ ಇಟ್ಟು ಅಟ್ಟುಡೇ ಅಟ್ರ ಹೇಗೋ ನೋಡಿ ಒರ್ಚೆದ್ದುಂಡೇ ಇಬ್ಬಮ್ಮನ ಸಾರೆ ಒಬ್ಬನು ಇರಾರು. ಅಮ್ಮ ಒಬ್ಬತ ತನಿಯಾತ ಇದ್ದು ಒರ್ಚೆದ್ದುಂಡು ಇಬ್ಬದು. ಒಂದು ಜೋಶ್ ಕಾಲದ ಮೊದಲು ಒಂದು ಸಿನಿಮಾ ನಿಂಗೆ ನೋಡಿದ್ರಾಕು. ಆ ಸಿನಿಮಾದಾಗ ಒಂದು ವಸನ ಬಂದ್ರ, ಒಂದು ಕುಟುಂಬದಾಗ ಅಳವುಗ ಮೀರಿದ ಒರ್ಚ ಇದ್ದ ಎಮ್ಮಾತಿಯು ಒಂದು ಕುಟುಂಬದಾಗ ಅಳವುಗ ಮೀರಿ ಪೇರಾಸೆಪಟ್ಟ ಒಂದು ಗಂಡು ಮಗನು வாழ்ந்ததாக சரித்திரವೇ ಇಲ್ಲ ತಿಂದು ಹೇಗ್ಯಾರ. ಆಗ ಎಪ್ಪೇರ್ಪಟ್ಟ ಒಂದು ಉಣ್ಮೆ ನೋಡಿವಿ. ಒಂದು ಕುಟುಂಬ ಅಂದಲ್ಲ, ಕುಟುಂಬನ ಇಬ್ಬ ಎಮ್ಮಾತಿ ಬಂದು ಎಪ್ಪೇರ್ಪಟ್ಟ ಎಮ್ಮಾತಿಯಾಗಿ ಇಬ್ಬಂದಲ್ಲ, ಎಪ್ಪೇರ್ಪಟ್ಟ ಒಂದು ಸೂழ்நிலையோ அமைதியா ಇಬ್ಬದು, பொறுமையா ಇಬ್ಬದು, ಒರ್ಚ ಇಲ್ಲಾದ ಇಬ್ಬದು. ಇನ್ನೊಂದು ಗಂಡು ಮಗ ಬಂದು ಆಸೆ ಪಡೋದ ಆಲೆ ಪೇರಾಸೆ ಪಡಕೂಡದು. ಇತ್ತಮಾಕ ಅಳವುಗ ಮೀರಿದ ಆಸೆಪಟ್ಟ ಎಮ್ಮಾತಿಯು ಅಳವುಗ ಮೀರಿದ ಆಸೆಪಟ್ಟ ಗಂಡು ಮಗನು வாழ்ந்ததாக சரித்திரವಿಲ್ಲೇ ತಿಂದಾರ. ಒಂದು ಅಟಿಯೋಗ ಒಂದು ತಮ್ಮ ಇದ್ದ, ಒಂದು ಹೊಸ ಕಾರು ಈಸ್ತು. ಆ ಕಾರ ಈಸಿ ಸಂತ ಜಾಮನ ಮನೆಗೆ ತಿಂದು ಬಪ್ಪನೆ ಕಾರು ಆ ಮಾರಿ ಪಸಂದಾದ ಕಾರು. ಸರಿ ಎಮ್ಮಾತಿ ಎಲ್ಲ ಇದ್ದಾರೆ. ತನ್ನ ಕೂಸು ಬಂದು ಉರಿಗಿಪ್ಟ. ಸರಿ ಉರುಕುದಿಟ್ಟು ಅಮ್ಮಗ ತೋರ್ಚತ್ತೆಂದು ಉರುಕುದು ಕೊಯ್ಜಾಮನಿದ್ದು ಹೊಸ ಕಾರ್ ಎದಾಗ ಅಪ್ಪನಾದಮ್ಮ ಬಂದ ಕಾರತೇ ತೊಡೆದುಂಡಿದ್ದ. ಕೂಸು ಎದ್ದುಂಡು ಬಂದು ಕಾರತ್ತ ನೋಡಪ್ಪ ಅಪ್ಪ ಏಯ್ತು ತಮ್ಮ ನೋಡು ಹೊಸ ಕಾರು ಹೊಸ ಕಾರು ಏನ್ ಮಾರಿ ಆಡದೆ ನೋಡುತ್ತಿಂದ. ಕೂಸತ್ತೇ ನೋಡಿಟ್ಟು ಬಂದು ಅಪ್ಪ ಮೊದಲೆಲ್ಲ ತೊಡೆದುಂಡಿದ್ದ. ಈ ಕೂಸು ಇಂದಾಡೋದಮ್ಮ ಏದೋ ಒಂದು ಕಲ್ಲೋಗಿಲ್ಲ ಬಿತ್ತ ಕಾರ ಎತ್ತೋದು ಅದೇಂದು ಗಿರಿಕಿದಂಗೆ ಮಾಡಿದ್ದಾನೆ. ಇದು ಒಂದು ಸದ್ದಮ್ಮಕ್ಕ ಬಂದ ಅಪ್ಪಗಾರ ತೇವೋ ಇಂದಾಡಿ ನೋಡೋನೆ ಇದು ಗಿರಿಕಿಟ್ಟಿಡದೆ ಕಾರು ಹೊಸ ಕಾರು. ಒಂದು ಮಕ್ಕ ಆಣಿಯೋಗ ಕಲ್ಲದೋಗೆ ಗಿರಿಕಿದಂಗೆ ಆಯ್ತಿಡ್ದೆ. ಬಂದ ನೋಡ ಮಗ ಹೊರಚ ಎತ್ತಿಯ ಕೂಸ ಬಂದು ಮಾತಿಂದು ನೋಡಾದೆ ಆ ಕೂಸ ಎತ್ತಿ ನುಡಿದು ಊದು ಆತ ಮಕ್ಕ ಮಾಡೋನೆ. ಆ ಕೂಸನ ಬೆರಳು ಚಿಟಿಗೊಂದು ಫ್ರಾಕ್ಚರ್ ಮಕ್ಕ ಇಟ್ಟ. ಕೂಸು ಕಿರ್ಚಿರ. ಆ ಹೊರ್ಚದೋಗಿಯೋ ಅಪ್ಪತ್ತ ಮಾಡಿತ್ತು ಅದನ್ನ ಆಗುವ ಅಪ್ಪ ಅಂತ ಕಿರ್ಚಿತ್ತು. ಆ ಕೂಸು ಎತ್ತಿಂಡೋಗಿ ಹಾಸ್ಪಿಟ್ಲಿಗೆ ಬೀತಿಟ್ಟು ಆ ಟ್ರೀಟ್ಮೆಂಟ್ ಅದನ್ನ ಡಾಕ್ಟರ್ ಸರ್ ಇತ್ತು. ಡಾಕ್ಟರ್ ಮಕ್ಕ ಫ್ರಾಕ್ಚರ್ ಮಕ್ಕ ಇಟ್ಟಿಡದೆ ಅತ್ತೆಂದು ಟ್ರೀಟ್ಮೆಂಟ್ ಎತ್ತಿಂಡಿದ್ರು. ಎತ್ತಿನ ಎಮಗವೇ ಅಪ್ಪಗಾರಗವೇ ಒಂದು ಮಕ್ಕ ಕಷ್ಟಪಟ್ಟುಬಿಟ್ಟ. ಸರಿ ಅವು ಇಲ್ಲಿ ಇರೋದಕ್ಕೆ ಮತ್ತೆ ಅಟ್ಟಿ ಮನೆಗೆ ಬಂದುಬಿಟ್ಟು ಆ ಕಾರು ಸಾರ ಇದ್ದು ನೋಡಿ ಅತ್ತಿಟ್ಟು ಸರಿ ಕೂಸು ಎಲ್ಲಿತ ಗಿರಿಕಿದಾನೆ ಗಿರಿಕಿದಾನೆ ಅಂತ ಇಂದಾಡೋ ನೋಡೋಣ. ಆ ಕೂಸು ಆ ಗಿರಿಕಿದೆಡೆಗೆ ಏನ ಬರೆದಿದ್ದೀನಿ ಅಂದರೆ ಐ ಲವ್ ಮೈ ಡ್ಯಾಡ್. ನಾ ಎನ್ ಅಪ್ಪರ ವಿರುಂಬಿನೆ, ಎನ್ ಅಪ್ಪತ್ತ ಎನಗ ಅಪ್ಪರ ಇಷ್ಟ ಅತ್ಯಂತ ಕೂಸು ಬರೆದಿದ್ದೇನೆ, ಕಲ್ಲುದೋಗ ಬರೆದಿದ್ದೇನೆ. ಅದನ್ನು ನೋಡಿದೊಂಡೇನೆ ಆ ಮನುಷ್ಯಗ ಅಪ್ಪಗಾರಗ ಏನಾಂಬನೆಗಾಗಿ ಅಪಾರ ವರ್ತಪಟ್ಟಂಬ. ಆಗ ಒರ್ಚ ಬಪ್ಪನಿಯೋ ನಂಗೆ ಒರ್ಚ ಬಂದಿರ್ತ. ಆ ಒರ್ಚ ಬಪ್ಪನೆ ಚಿಟೀಗೊಂದು ಅಡಕಿ ಒಂದು ಸಾಂತವ ಆಯ್ಬ್ಳೆ ಆ ಒರ್ಚನಿಂದ ಆ ಏನಗಾಯಿ ಒರ್ಚ ಬಂದಾರ ಅದನ್ನು ಎತ್ತನಂಗೆ ಅಮೇದಿ ಮಾಡೋದ್ರ ನಂಗವೇ ಅರ್ಧ ಬಿಡಕು. ಇನ್ನೊಂದು ಒರ್ಚದೋಗ ಎತ್ತೋ ಮುಡಿವೋ ಅದು ಒಳ್ಳಂಗೆ ಅಮೆಯವೇ ಅದು ಒಂದು ಕೆಟ್ಟದಾತ ಓರದು ಅತ್ತಮ್ಮಕ್ಕ. ಇನಿಮೇಲೆ ಒರ್ಚ ಇಬ್ಬದು ಒರ್ಚ ಎಲ್ಲಾದಿಬ್ಬದು ನಿಂಗ ಸರ್ತಾಡದೆ.